ಸೊ ಬನ್ನಿ ನಮ್ಮ ಟೆಂಪಲ್ನ ಒಂದ್ಸರಿ ವಿಸಿಟ್ ಮಾಡ್ಕೊಂಡು ಹೋಗೋಣ. ಪೂಜೆ ಸಾಮಾನು ತಗೊಂಡು ಹೋಗೊಂದು ಪೂಜೆ ಮಾಡ್ಕೊಂಬಂದ್ಬಿಡೋಣ. ಶನಿವಾರ ಇವತ್ತು. ನೋಡಿ ಟೆಂಪಲ್, ಮಧುರಮ್ಮ ಟೆಂಪಲ್ ಇದು, ನಮ್ಮ ಹುಸ್ಕೂರಲ್ಲಿರೋವಂಥ ಮಧುರಮ್ಮ ಟೆಂಪಲ್. ಸೊ ಬನ್ನಿ ಕಾಯಿ ಹೊಡ್ಕೊಂಡು ಹೋಗೋಣ. ಕಾಯಿ ಹೊಡ್ಕೊಂಡು ಹೋಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಹೋಗೋಣ. ಸೊ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು, ಈ ಚಾನಲಲ್ಲಿ ನಮ್ಮ ಟೆಂಪಲ್ಸೂ ವಿಸಿಟ್ ಮಾಡೋಣ. ಟೆಂಪಲ್ ವಿಡಿಯೋಸೂ ಸುಮಾರಾಗಿ ಬರ್ತಿರುತ್ತೆ. ಇದೆ ನಮ್ಮ ಮಧುರಮ್ಮ ಟೆಂಪಲ್, ಹುಸ್ಕೂರಲ್ಲಿದೆ. ಸೊ ಶಾರ್ಟಾಗಿ ಹೋಗಿ ದೇವರು ನೋಡಿಕೊಂಡು ಹಾಗೆ ಒಂದು ಪೂಜೆ ಮಾಡಿಸ್ಕೊಂಬಂದ್ಬಿಡೋಣ. ಎಷ್ಟು ಭಕ್ತಾದಿಗಳಿಗೆ ಊಟ ಹಾಕ್ತಾರೆ ಗೊತ್ತಾ, ಪ್ರತಿ ದಿನ ಪ್ರಸಾದ ಇರುತ್ತೆ ಇಲ್ಲಿ. ಸೊ ಬನ್ನಿ ಪೂಜೆಗೆ ಹೋಗಿ ಬರೋಣ. ಹಿಂಗಿದೆ ದೇವರು, ಗಣೇಶ ಇದೆ, ದೇವರಿದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಗೆ ಇಲ್ಲಿಂದನೇ ಪ್ರಸಾದ ಕಳ್ಸೋಕ್ಕಾಗಲ್ಲ. ಸೈಲೆಂಟಾಗಿ ಪೂಜೆ ಮುಗಿಸ್ಕೊಂಡು ಹೋಗ್ಬಿಡೋಣ, ಜಾಸ್ತಿ ಮಾತಾಡ್ತೀರ. ಥ್ಯಾಂಕ್ ಯು. ಸೊ ನೋಡಿ ಹಾಗೆ ಒಂದು ರೌಂಡ್ ಇಲ್ಲಿರೋ ದೇವರುಗಳನ್ನ ತೋರಿಸ್ಕೊಂಡು ಹೋಗ್ಬಿಡ್ತೀನಿ. ಇದೇ ನಮ್ಮ ಹುಸ್ಕೂರಿನ ಮಧುರಮ್ಮ ಟೆಂಪಲ್. ಒಂದೊಂದೇ ದೇವರನ್ನ ತೋರಿಸ್ಕೊಂಡು ಹೋಗ್ತೀನಿ. ಮಾತಾಯಿ ಕಾಪಾಡಮ್ಮ. ನಮಗೆಷ್ಟು ನ್ಯಾಚುರಲ್ ಆಗಿ ಸಿಗೋ ವಾಟರು, ಫುಡ್ಡು ಮತ್ತು ನಮ್ಮ ಓಲ್ಡನ್ ಡೇಸ್ ಮುಖ್ಯನೋ ಅದೇ ರೀತಿ ನಮ್ಮ ದೇವರು ಅನ್ನೋದು ಫಸ್ಟ್ ಪ್ರಿಫರೆನ್ಸ್ ಆಗಿರಲಿ. ದೇವರು ನಂಬಿನೇ ಒಬ್ಬ ರೈತ ಬೆಳೆ ಬೆಳೆಯೋದು, ದೇವರು ನಂಬಿನೇ ಈ ಚಾನಲ್ ಶುರು ಮಾಡಿರೋದು. ನಿಮ್ಮೆಲ್ಲರ ಸಪೋರ್ಟಿಂದ ಈ ಚಾನಲ್ ಹಂಗೆ ಬೆಳವಣಿಗೆ ಆದರೆ ತುಂಬ ಖುಷಿಯಾಗಿರುತ್ತೆ. ಇದ್ರೆ ನಂದಿ ಹತ್ರದಿಂದ ಹಿಂಗೆ ದೇವ್ರು ನೋಡಬೇಕು ಅಂತಾರೆ. ನಂದಿ ಮೇಲೆ ಹಿಂಗೆ ಕೈ ಇಟ್ಕೊಂಡು ಕೈ ಸೊಂದೆಯಿಂದ ಹಂಗೆ ದೇವ್ರು ನೋಡ್ಬೇಕಂತಾರೆ. ಯಾಕಂದರೆ ನಂದಿ ದೇವ್ರನ್ನ ಕಾಯ್ದಿರುತ್ತಲ್ವ. ನಂದಿಗೆ ಬಂದು ದೇವರ ಮೇಲೆ ತುಂಬ ಭಕ್ತಿ ಇರುತ್ತೆ. ನಂದಿ ತೋರಿಸೋಂಥ ಭಕ್ತಿ ಯಾರ ಕೈಲೂ ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಸೊ ನಂದಿ ಇಟ್ಟಿರೋ ಅಷ್ಟು ಭಕ್ತಿ ನಾವು ತೋರಿಸಿದ್ದೀವಿ ಅನ್ನೋದಕ್ಕೋಸ್ಕರ ಹಂಗೆ ನಂದಿ ಮೇಲೆ ಹಿಂಗೆ ಕೈ ಇಟ್ಟು ದೇವ್ರು ನೋಡ್ತಾರೆ. ಅದೇ ಭಕ್ತಿ ನಮಗೂ ಇದೆ ಅನ್ನೋ ಸಂಕೇತವಾಗಿ. ಸೊ ದಟ್ಸ್ ಇಟ್. ಇದೇ ನಮ್ಮ ಮಧುರಮ್ಮ ಟೆಂಪಲ್, ನಮ್ಮ ಹುಸ್ಕೂರಿನ ಮಧುರಮ್ಮ ಟೆಂಪಲ್. ಸೊ ಇಲ್ಲಿಂದ ಇದನ್ನೆಲ್ಲ ನೋಡ್ಕೊಂಡು ಇಲ್ಲೂ ದೇವ್ರಿದೆ ಅನ್ಸುತ್ತೆ. ಯಾವ ದೇವ್ರಿದು? ಸುಬ್ರಹ್ಮಣ್ಯ, ಗಣೇಶನ ತಮ್ಮ. ಅಣ್ಣನ ತಮ್ಮನ? ಗಣೇಶಂಗೆ ಅಣ್ಣನ ತಮ್ಮನ? ಅಣ್ಣ ಇರಬೇಕಾ? ಅಷ್ಟೇ ನೋಡಿ, ದೇವ್ರನ್ನೊಂದ್ಸರಿ ಝೂಮ್ ಮಾಡಿ ತೋರಿಸ್ಬಿಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ
ನಮ್ಮ ಮದ್ದೂರಮ್ಮನ ಆಶೀರ್ವಾದ ಇದ್ದೇ ಇರುತ್ತದೆ. ಸೊ ಬನ್ನಿ ಹಂಗೆ ಎಕ್ಸಿಟ್ ಆಗಿ ದೇವಸ್ಥಾನ ಫುಲ್ಲು ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗ್ಬಿಡೋಣ. ದೇವಸ್ಥಾನ ಫುಲ್ಲು ಹಂಗೆ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗ್ಬಿಡೋಣ. ಸೊ ನೋಡಿ ಇದೇ ದೇವಸ್ಥಾನ. ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಸ್ಟ್ರೈಟಾಗಿ ಮನೆಗೆ ಹೋಗೋಣ ಇವಾಗ. ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕಾಗಿತ್ತು. ದೇವ್ರ ಹಿಂದೆ ಭಾಗದಿಂದ ಹಿಂಗೆ ಬಂದು ಇಲ್ಲಿ ತಲೆ ಇಟ್ಟು ಮಕ್ಕೊತಾರೆ ಜನ. ಅದು ಆ್ಯಕ್ಚುಲಿ ಡೂಯಿಂಗ್ ಲೈಕ್ ದಟ್ ಇಸ್ ನಾಟ್ ಗುಡ್ ಫಾರ್ ಯು. ಯಾಕಂದರೆ ದೇವ್ರ ಫ್ರಂಟ್ ಸೈಡ್ ಬಂದು ಪಾಸಿಟಿವ್ ವೈಬ್ಸ್ ಇರುತ್ತೆ, ದೇವ್ರ ಬ್ಯಾಕ್ ಸೈಡ್ ಬಂದು ನೆಗೆಟಿವ್ ವೈಬ್ಸ್ ಇರುತ್ತೆ. ಹಿಂಗೆ ಯಾಕೆ ಹೇಳ್ತಿದ್ದೀನಿ ಅನ್ನೋದು ಕಾರಣ ಬಂದು, ದೇವ್ರು ಎಷ್ಟೇ ಕಷ್ಟ ಇರಲಿ ಭುಜದ ಮೇಲೆ ಹೊರ್ಕೊಂಡಿರುತ್ತೆ ಅಂತಾರೆ. ಏನಾಗತ್ತಂದ್ರೆ ನಾವು ಹೋಗಿ ಹಿಂದೆಯಿಂದ ಬೇಡ್ಕೊಳ್ಳೋದ್ರಿಂದ ನಮ್ಮ ಕಷ್ಟಕ್ಕೆ ಬಂದು ಪರಿಹಾರ ಸಿಗೋದಿಲ್ಲ. ಸೊ ಯಾವತ್ತೂ ಅಷ್ಟೇ ಮುಂದೆಯಿಂದನೇ ಬೇಡ್ಕೊಳ್ಳಿ, ಹಿಂದೆಯಿಂದ ಹೋಗಿ ಮತ್ತೆ ಆ ಥರ ಬೇಡ್ಕೊಳ್ಳೋಕೆ ಹೋಗ್ಬಿಡಿ. ಥ್ಯಾಂಕ್ ಯು. 3 ಪ್ರದಕ್ಷಿಣೆ ಹಾಕಬೇಕು. ವಿಡಿಯೋನಲ್ಲಿ ಒಂದು ಹಾಕಿದ್ದೀನಿ, ಇನ್ನೆರಡು ಹಾಕ್ಕೊತೀನಿ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು. ಸೊ ಇದನ್ನಲ್ಲಿ ಕವರ್ಗೆ ಹಾಕಿಸ್ಕೊಂಡು ಹೊರಡೋಣ ಮನೆ ಕಡೆಗೆ. ಇಲ್ಲೇ ಕುರ್ಜು ಅಂತಾರಲ್ವ, ಚಾರಿಯೆಟ್, ಅದೆಲ್ಲ ಕಟ್ಟಿ ಇಲ್ಲಿಗೆ ಬರೋದು. ಹನ್ನೊಂದೂರಿನ ಚಾರಿಯೆಟ್ ಏನೋ ದೇವಸ್ಥಾನಕ್ಕೆ ಬರುತ್ತೆ, ಊರಿನ ದೇವ್ರಿದು. ಥ್ಯಾಂಕ್ ಯು. ಅಷ್ಟೇ, ಮುಗೀತು. ಇವ್ರಿಗೆ ಪೇ ಮಾಡಿಬಿಟ್ಟು ಹೊರಡೋಣ ಮನೆ ಕಡೆಗೆ.